ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಗುಹೆ ಇದು ಬಂಗಾರದ ಗುಹೆ. ಇಲ್ಲಿ ಅಮೂಲ್ಯವಾದ ಸಂಪತ್ತಿದೆ. ಇಲ್ಲಿ ಶತಮಾನಗಳಷ್ಟು ಹಳೆಯ ಚಿನ್ನವಿದೆ. ನೋಟಿನ ರಾಶಿಯನ್ನೇ ಸುರಿಸಬಲ್ಲಷ್ಟು ಬೆಲೆ ಬಾಳುವ ವಜ್ರಗಳಿವೆ. ಶ್ರೀಮಂತಿಕೆ ಅನ್ನೋದು ತುಂಬಿ ತುಳುಕಬೇಕು, ಅಷ್ಟು ಮುತ್ತು ರತ್ನಗಳಿವೆ. ಆದರೆ ಈ ಗುಹೆಯಲ್ಲಿರುವ ಒಂದಿಂಚು ಬಂಗಾರವನ್ನ ಕೂಡ ಹೊರತೆಗೆಯೋದಕ್ಕೆ ಇದುವರೆಗೂ ಕೂಡ ಯಾರಿಂದಲೂ ಆಗಿಲ್ಲ, ಬ್ರಿಟಿಷರಿಂದಲೇ ಆಗಿಲ್ಲ. ಯಾಕಂದ್ರೆ 2500 ವರ್ಷಗಳಿಂದಲೂ ಬಹುದೊಡ್ಡ ರಹಸ್ಯವನ್ನ ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡೇ ಬಂದಿದೆ ಈ ಬಂಗಾರದ ಗುಹೆ. ಯಾವುದು ಈ ಬಂಗಾರದ ಗುಹೆ, ಏನಿದರ ಕತೆ ಅಂದ್ರ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ವೀಕ್ಷಕರೇ, ಬಂಗಾರದ ಗುಹೆ ಅಂತಿದ್ದ ಹಾಗೆ ನಿಮ್ಗೆಲ್ಲ ಅಲಿಬಾಬಾ ಹಾಗೂ 40 ಕಳ್ಳರು ನೆನಪಾಗಿರ್ಬೇಕು ಅಲ್ವಾ? ಅಂದು ಕಳ್ಳರು ಗುಹೆಯೊಳಗೆ ಬಚ್ಚಿಟ್ಟ ಚಿನ್ನವನ್ನ ಅಲಿಬಾಬಾ ಕಂಡು ಅವರ ಗೊಟ್ಟೆಲ್ಲ ತಿಳಿದುಕೊಂಡಿದ್ದ. ಅದರಂತೆ ಕುಲ್ಜಾ ಸಿಮ್ ಸಿಮ್ ಅಂತೇಳಿ ಅಲಿಬಾಬಾ ಬಂಗಾರದ ಗುಹೆಯ ಬಾಗಿಲು ತೆರೆದಿದ್ದ. ಆದ್ರೀಗ ಅಂತದ್ದೇ ಬಂಗಾರದ ಗುಹೆ ಭಾರತದಲ್ಲಿದೆ. ಇದರ ಬಾಗಿಲನ್ನ ಬ್ರಿಟಿಷರು ಕೂಡ ತೆರೆಯಲು ಪ್ರಯತ್ನಿಸಿದ್ರು. ಆದ್ರೆ ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಬ್ರಿಟಿಷರಿಗೂ ಕೂಡ ಈ ಬಂಗಾರದ ಖಜಾನೆ ದೊರಕಲೇ ಇಲ್ಲ. ಒಂದು ವೇಳೆ ಈ ಬಂಗಾರದ ಗುಹೆಯ ಬಾಗಿಲು ತೆರೆದುಕೊಂಡ್ರೆ ಅಲ್ಲಿರುವ ಬಂಗಾರವೆಲ್ಲ ಹೊರಗೆ ಬಂದ್ರೆ ಮತ್ತೆ ಚಿನ್ನದ ಹಕ್ಕಿಯಾಗಿ ಕಂಗೊಳಿಸಬಹುದು ಭಾರತ. ಅಷ್ಟು ಪ್ರಮಾಣದ ಚಿನ್ನ ಅಲ್ಲಿ ತುಂಬಿ ತುಳುಕ್ತಾ ಇದೆ. ಚಿನ್ನವನ್ನ ಹಳದಿ ಲೋಹ ಅಂತಾರೆ. ಈ ಹಳದಿ ಲೋಹದ ಪವರ್ ಎಂತದ್ದು ಅಂದ್ರೆ, ಚಿನ್ನ ಇವತ್ತು ಇಡೀ ವಿಶ್ವದ ಜುಟ್ಟನ್ನ ಹಿಡಿದಿರುವ ದಿಗ್ಗಜ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳನ್ನೇ ತನ್ನ ಬಿಗಿ ಮುಷ್ಟಿಯಲ್ಲಿ ಬಂಧಿಸಿರುವ ದೈತ್ಯ ಶಕ್ತಿ. ಅದರಲ್ಲೂ ಚಿನ್ನ 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 ಅಂತ ಡಿಮ್ಯಾಂಡ್ ಮಾಡ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ಈ ವರ್ಷ ಭಾರತಕ್ಕಿರುವ ಚಿನ್ನದ ಬೇಡಿಕೆ ಎಷ್ಟು ಗೊತ್ತಾ? ಬರೋಬ್ಬರಿ 800 ರಿಂದ 850 ಟನ್. ಹೀಗೆ ಬಂಗಾರದ ಆರ್ಥಿಕ ಮಹತ್ವವನ್ನ ಪಡೆಯೋದ್ರ ಜೊತೆಗೆ ದೈತ್ಯ ಶಕ್ತಿಯಾಗಿ ಬೆಳೆದು ನಿಂತಿರುವಾಗ ಬಂಗಾರದ ಗುಹೆ ಓಪನ್ ಆದ್ರೆ ಭಾರತ ಮತ್ತಷ್ಟು ಶ್ರೀಮಂತವಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಈ ಬಂಗಾರದ ಗುಹೆ ಇರೋದಾದ್ರೂ ಎಲ್ಲಿ ಅಂತೀರಾ? ಅದುವೇ ಇತಿಹಾಸ ಪ್ರಿಯರ ಸ್ವರ್ಗವಾಗಿರುವ ಬಿಹಾರದಲ್ಲಿ. ಸಾವಿರಾರು ವರ್ಷಗಳ ಹಿಂದೆ ಭಾರತ ಮುತ್ತು ರತ್ನ ವಜ್ರ ವೈಡೂರ್ಯಗಳ ಭಂಡಾರವೇ ಆಗಿತ್ತು ಅನ್ನುವ ಮಾತಿದೆ. ರಸ್ತೆಗಳಲ್ಲಿ ಬಂಗಾರವನ್ನ ಅಳೆದು ಕೊಡ್ತಿದ್ರು ಅಂತ ಹೇಳಲಾಗುತ್ತೆ. ಆ ಮಟ್ಟಕ್ಕೆ ಅಪಾರ ಸಂಪತ್ತಿನಿಂದ ಭಾರತ ಶ್ರೀಮಂತವಾಗಿತ್ತು. ಆದರೆ ಬಂಗಾರದ ಹಕ್ಕಿಯಂತಿದ್ದ ಭಾರತದ ಶ್ರೀಮಂತಿಕೆಯನ್ನ ಕಂಡ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದ್ರು. ಸುಮಾರು 400 ವರ್ಷಗಳ ಕಾಲ ಭಾರತದ ಸಂಪತ್ತನ್ನ ಲೂಟಿ ಹೊಡೆದ್ರು. ಅದಾದ ಬಳಿಕ ಭಾರತದ ಮೇಲೆ ಬಿದ್ದಿದ್ದೆ ಬ್ರಿಟಿಷರ ಕೆಂಗಣ್ಣು. ಸರಿಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳಿದ ಬ್ರಿಟಿಷರು ಸಮಯ ಸಿಕ್ಕಾಗಲೆಲ್ಲ ಭಾರತದ ಸಂಪತ್ತನ್ನ ಲೂಟಿ ಹೊಡೆದ್ರು. ಆದರೆ ಭಾರತದ ಮೂಲೆ ಮೂಲೆಯಲ್ಲಿರುವ ಸಂಪತ್ತನ್ನೆಲ್ಲ ಲೂಟಿ ಹೊಡೆದ ಬ್ರಿಟಿಷರಿಗೆ ಬಿಹಾರದಲ್ಲಿರುವ ಬಂಗಾರದ ಗುಹೆಯಲ್ಲಿದ್ದ ಚಿನ್ನವನ್ನ ಮಾತ್ರ ಲೂಟಿ ಹೊಡೆಯೋದಕ್ಕೆ ಆಗ್ಲೇ ಇಲ್ಲ. ಆ ಖಜಾನೆ ಬೇರ್ಯಾವುದೂ ಅಲ್ಲ, ಅದುವೇ ಸೋನ್ ಭಂಡಾರ್. ಇದು ಅಪೂರ್ವ ಗುಹೆ. ಇದರ ಹೆಸರೇ ಸೋನ್ ಭಂಡಾರ್, ಅರ್ಥಾತ್ ಚಿನ್ನದ ಖಜಾನೆ. ಕ್ರಿಸ್ತಪೂರ್ವ 3 ಮತ್ತು 4ನೇ ಶತಮಾನದಲ್ಲಿ ಈ ಕಲ್ಲಿನ ಗುಹೆ ನಿರ್ಮಿಸಿದ್ರು. ಆದ್ರೀಗ ಇದು ಕೇವಲ ಕಲ್ಲಿನ ಗುಹೆ ಅಲ್ಲ, ಇದರೊಳಗಿರುವ ಚಿನ್ನ ಇದನ್ನ ಚಿನ್ನದ ಗುಹೆಯಾಗಿ ಮಾರ್ಪಾಡು ಮಾಡಿದೆ. ಈ ಗುಹೆಯಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ ಇಲ್ಲದಂತಹ ಚಿನ್ನದ ಖಜಾನೆ ಇದೆ ಅಂತ ಈಗಲೂ ನಂಬಲಾಗಿದೆ. ಅದೆಷ್ಟೋ ಬಾರಿ ಇಲ್ಲಿರುವ ಚಿನ್ನಕ್ಕಾಗಿ ಶೋಧ ನಡೆಸಿದ್ರಾದ್ರೂ ಇದುವರೆಗೂ ಯಾರಿಂದಲೂ ಸಾವಿರಾರು ಟನ್ ಬಂಗಾರವಿದೆ ಎನ್ನಲಾದ ಈ ಗುಹೆಯ ಬಾಗಿಲನ್ನ ತೆರೆಯೋದಕ್ಕೆ ಆಗಿಲ್ಲ. ಅಷ್ಟಕ್ಕೂ ಈ ಗುಹೆಯಲ್ಲಿ ಅಷ್ಟೊಂದು ಚಿನ್ನ ಹೇಗ್ ಬಂತು? ಈ ಬಂಗಾರವನ್ನೆಲ್ಲ ಕೂಡಿಟ್ಟವರು ಯಾರು ಅಂದ್ರ, ಇಲ್ಲೇ ಇರೋದು ಬಂಗಾರದ ಬಿಹಾರದ ರೋಚಕ ಸ್ಟೋರಿ. ಬಿಹಾರ ಅಂದ್ರೆ ಬಂಗಾರದ ನಿಕ್ಷೇಪ ಅನ್ನುವ ಮಾತು ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಬಿಹಾರದ ಜಮುಯಿ ಮತ್ತು ರಾಜ್ಗಿರ್ ಅನ್ನುವ ಪ್ರದೇಶ. ದೇಶದ ಬೇರೆಲ್ಲೂ ಇಲ್ಲದ ಚಿನ್ನದ ನಿಕ್ಷೇಪ ಬಿಹಾರದ ಜಮುಯಿಯ ಸೋನೋ ಪ್ರದೇಶದಲ್ಲಿದೆ. ಒಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಬಿಹಾರದ ಜಮುಯಿನಲ್ಲಿ 222 ದಶಲಕ್ಷ ಟನ್ ಚಿನ್ನದ ಸಂಗ್ರಹವಿದೆ ಎನ್ನಲಾಗಿದೆ. ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಈ ಬಗ್ಗೆ ಅನ್ವೇಷಣೆಗೆ ಸಮಾಲೋಚನೆ ನಡೆಸ್ತಾ ಇದೆ. ಯಾಕಂದ್ರೆ ಈ ಜಾಗದಲ್ಲಿ ಚಿನ್ನದ ನಿಕ್ಷೇಪ ಇರೋದಾಗಿ ದೃಢಪಡಿಸಿದ್ದು 15 ವರ್ಷಗಳ ಹಿಂದೆ ಸಮೀಕ್ಷೆ ನಡೆಸಿದಂತಹ ಕೋಲ್ಕತ್ತಾ ತಂಡ. ಹೌದು, ಕಳೆದ ವರ್ಷ ಕೇಂದ್ರ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯಲ್ಲಿ ಬಿಹಾರವು ಭಾರತದ ಚಿನ್ನದ ನಿಕ್ಷೇಪದಲ್ಲಿ ಹೆಚ್ಚಿನ ಪಾಲನ್ನ ಹೊಂದಿದೆ ಎಂದು ಅಧಿಕೃತ ಮಾಹಿತಿ ನೀಡಿದ್ರು. ದೇಶದಲ್ಲಿ ಒಟ್ಟು 501 ಟನ್ನಷ್ಟು ಪ್ರಾಥಮಿಕ ಚಿನ್ನದ ಅದಿರು ನಿಕ್ಷೇಪ ಇದ್ದು ಅದರಲ್ಲಿ ಬಿಹಾರದಲ್ಲೇ 44% ಚಿನ್ನದ ನಿಕ್ಷೇಪ ಇದೆ ಅನ್ನುವ ಮಾಹಿತಿ ನೀಡಿದ್ರು. ಅಂದ್ರೆ ದೇಶದ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಬಿಹಾರದ ಪಾಲಾಗಿದೆ. ನಿಜ
ಹೇಳಬೇಕು ಅಂದ್ರೆ ಇಷ್ಟು ದೊಡ್ಡ ಚಿನ್ನದ ನಿಕ್ಷೇಪ ಬಿಹಾರದಲ್ಲಿದೆ ಅಂತ ಯಾರೊಬ್ಬರು ಊಹಿಸಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಬಿಹಾರದಲ್ಲಿ ಜಮುಯಿ ಪ್ರದೇಶದಲ್ಲಿ ಚಿನ್ನವಿದೆ ಅನ್ನೋದು 40 ವರ್ಷಗಳ ಬಳಿಕ ಗೊತ್ತಾಗಿತ್ತು. ಬಂಗಾರದ ನಿಕ್ಷೇಪವನ್ನೇ ಒಳಗೊಂಡಿರುವ ಬಿಹಾರದಲ್ಲಿ ಶತಮಾನಗಳಿಂದಲೂ ಭೇದಿಸಲಾಗದ ಬಂಗಾರ ಖಜಾನೆಯಾಗಿ ಉಳಿದಿರೋದೇ ಈ ಸೋನ್ ಬಂಡಾರ್. ಈ ಸೋನ್ ಬಂಡಾರ್ ಬಗ್ಗೆ ಬ್ರಿಟಿಷ್ ಪುರಾತತ್ವ ಸರ್ವೇಯರ್ ಕನ್ನಿಂಗ್ ಹ್ಯಾಮ್ ಅಧ್ಯಯನ ನಡೆಸಿದ್ದ. ಆಗ ಈ ಸೋನ್ ಬಂಡಾರ್ ಗುಹೆ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೊರಬಂದವು. ಅದೇನೆಂದರೆ ಈ ಗುಹೆ ಭಗವಾನ್ ಬುದ್ಧನ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ವಿಷ್ಣುವಿನ ವಿಗ್ರಹದ ಕುರುಹು ಗುಹೆಯ ಮೇಲಿರುವ ಕಾರಣ ಇದನ್ನ ಜೈನ ಮುನಿಯಾದ ವೈರದೇವ 4ನೇ ಶತಮಾನದಲ್ಲಿ ಕಟ್ಟಿಸಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಸೋನ ಬಂಡಾರದಲ್ಲಿ 2 ಗುಹೆಗಳಿವೆ. ಒಂದು ಗುಹೆಯನ್ನ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ. ಗುಹೆಯ ಒಳಭಾಗದಲ್ಲಿ ಚತುರ್ಭುಜ ವಿಗ್ರಹವಿದೆ. ಅದರ ಎದುರಿಗೆ ಸ್ತಂಭವು ಧರ್ಮಚಕ್ರವನ್ನ ತೋರಿಸುತ್ತದೆ. ಅಲ್ಲದೆ ಪ್ರತಿಯೊಂದು ಬದಿಯೂ ಆಯಾ ಜೈನ ತೀರ್ಥಂಕರರ ಸಂಕೇತವನ್ನ ಪ್ರತಿನಿಧಿಸುವ ಪ್ರಾಣಿಗಳ ಕೆತ್ತನೆಗಳಿವೆ. ಈ ಗುಹೆಯಲ್ಲಿ ಚಿನ್ನದ ನಿಧಿ ಇದೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತೆ ಗುಹೆಯ ಒಂದು ಗೋಡೆಯ ಮೇಲೆ ದ್ವಾರದಂತಹ ರಚನೆ ಇದೆ. ಅದರ ಪಕ್ಕದಲ್ಲಿಯೇ ಓದಲಾಗದ ಶಾಸನವಿದೆ. ಇಷ್ಟಕ್ಕೂ ಈ ಸೋನ್ ಬಂಡಾರ್ ಗುಹೆಯಲ್ಲಿರುವ ಸಂಪತ್ತಿನ ಖಜಾನೆ ಯಾರದ್ದು ಅಂತೀರಾ? ಮಗಧ ಸಾಮ್ರಾಜ್ಯವನ್ನ ಆಳಿದ್ದ ಬಿಂಬಿಸಾರನದ್ದು. ಮಗಧ ಸಾಮ್ರಾಜ್ಯದ ರಾಜನಾಗಿದ್ದು ಬಿಂಬಿಸಾರ. ಈ ಬಿಂಬಿಸಾರನ ಖಜಾನೆಯೇ ಈ ಸೋನ್ ಬಂಡಾರ್ ಅಂತ ನಂಬಲಾಗಿದೆ. ಈ ಗುಹೆಯ ಪಕ್ಕದಲ್ಲೇ ಒಂದು ಜೈಲಿನ ಅವಶೇಷಗಳಿವೆ. ಅದರಲ್ಲಿ ವೃದ್ಧ ಬಿಂಬಿಸಾರನನ್ನ ಅವನ ಸ್ವಂತ ಮಗ ಅಜಾತ ಶತ್ರು ರಾಜ್ಯದ ಆಸೆಯಿಂದಾಗಿ ಬಂಧಿಸಿಟ್ಟಿದ್ದ ಅಂತಾಲೂ ಕೊನೆಗೆ ಅದೇ ಜೈಲಿನಲ್ಲೇ ಬಿಂಬಿಸಾರ ಮರಣ ಹೊಂದಿದ್ದಾನೆ ಅಂತಾಲೂ ಹೇಳಲಾಗಿದೆ. ಆದರೆ ತನ್ನ ಆಡಳಿತ ಅವಧಿಯಲ್ಲಿ ಬಿಂಬಿಸಾರ ಚಿನ್ನದ ಖಜಾನೆ ರಕ್ಷಿಸಲು ಈ ಗುಹೆ ನಿರ್ಮಿಸಿದ್ದ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಇಲ್ಲಿ 2 ಗುಹೆಗಳನ್ನ ನಿರ್ಮಿಸಲಾಗಿತ್ತು. ಇದರಲ್ಲಿ ಮೊದಲ ಗುಹೆಯಲ್ಲಿ ಸೈನಿಕರು ಪಹರೆ ಕಾಯುತ್ತಿದ್ದರೆ, 2ನೇ ಗುಹೆಯಲ್ಲಿ ಚಿನ್ನವನ್ನ ಬಚ್ಚಿಡಲಾಗಿತ್ತು. ಬಿಂಬಿಸಾರನಿಗೆ ಬೆಳ್ಳಿ, ಬಂಗಾರ ಹಾಗೂ ಇನ್ನಿತರ ಆಭರಣಗಳ ಬಗ್ಗೆ ಹೆಚ್ಚು ಒಲವಿತ್ತು. ಬಂಗಾರದ ಒಡವೆಗಳನ್ನ ಸಂಗ್ರಹಿಸುವ ಅಭ್ಯಾಸವಿತ್ತು. ಯಾವಾಗ ಬಿಂಬಿಸಾರನನ್ನ ಪುತ್ರ ಅಜಾತ ಶತ್ರು ಬಂಧಿಸ್ತಾನೋ ಆಗ ಈ ಗುಹೆಗೆ ಬಿಂಬಿಸಾರನ ಪತ್ನಿ ಸಂಪತ್ತನ್ನ ತಂದು ಇಲ್ಲಿ ಇಟ್ಟಿದ್ದಾಳೆಂದು ನಂಬಲಾಗಿದೆ. ಹೀಗೆ ಇದ್ದ ಚಿನ್ನಗಳನ್ನೆಲ್ಲ ಇಲ್ಲಿನ ಇನ್ನೊಂದು ಗುಹೆಯಲ್ಲಿ ಬಚ್ಚಿಟ್ಟ ಬಳಿಕ ಆ ಗುಹೆಯ ಬಾಗಿಲನ್ನ ಬೃಹತ್ ಕಲ್ಲಿನಿಂದಲೇ ಮುಚ್ಚಲಾಗಿತ್ತು ಎನ್ನುತ್ತದೆ ಐತಿಹ್ಯ. ಸದ್ಯ ಈ ಗುಹೆ ಪ್ರವೇಶಿಸಿದ ತಕ್ಷಣ ಸೈನಿಕರಿಗೆ ತಂಗಲು ಮಾಡಿದ್ದ ಮೊದಲ ಗುಹೆ ಕಾಣಿಸುತ್ತದೆ. ಅಷ್ಟಕ್ಕೂ ಅಷ್ಟು ಚಿನ್ನವನ್ನ ಬಿಂಬಿಸಾರ ಎಲ್ಲಿಂದ ತರ್ತಿದ್ದ ಅಂದ್ರ ಬಿಂಬಿಸಾರ ಕೂಡಿಟ್ಟಿದ್ದಾನೆ ಎನ್ನಲಾದ ಅಷ್ಟು ಚಿನ್ನ ಈ ಗುಹೆ ಸೇರಿದ್ದು ಯುದ್ಧಗಳಿಂದ. ಎಸ್, ಬಿಂಬಿಸಾರ ಯಾವ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಿದ್ನೋ ಅಲ್ಲೆಲ್ಲ ಬಿಂಬಿಸಾರನದ್ದೇ ಬಹುತೇಕ ಗೆಲುವು. ಹೀಗಾಗಿ ಆ ಸಾಮ್ರಾಜ್ಯದ ಸಂಪತ್ತುಗಳನ್ನೆಲ್ಲ ಒಟ್ಟುಗೂಡಿಸ್ತಿದ್ದ ಬಿಂಬಿಸಾರ ಬಂಗಾರವನ್ನ ಈ ಗುಹೆಗೆ ಕಳುಹಿಸಿ ಸಂಗ್ರಹಿಸ್ತಿದ್ದ. ಅಷ್ಟಕ್ಕೂ ಈ ಗುಹೆ ಬಾಗಿಲು ತೆರೆದ ಕೂಡ್ಲೆ ಬಂಗಾರದ ಖಜಾನೆ ಕೈ ಸೇರಿ ಬಿಡುತ್ತಾ? ಖಂಡಿತ ಇಲ್ಲ. ಈ ಗುಹೆ ತೆರೆದರೆ ಆ ಬಂಗಾರದ ಖಜಾನೆ ಇರುವ ಸ್ಥಳದ ದಾರಿ ಸಿಗುತ್ತೆ. ಈ ಗುಹೆಯ ಸೀಕ್ರೆಟ್ ಬಾಗಿಲು ತೆಗೆದರೆ ಮಾರ್ಗವು ವೈಭಗಿರಿ ಪರ್ವತದ ಮೂಲಕ ಸಾಗುತ್ತೆ. ಪರ್ವತ ಶ್ರೇಣಿಗಳ 2 ಭಾಗದಲ್ಲಿರುವ ಸಪ್ತಪಮಿ ಗುಹೆಗಳನ್ನ ತಲುಪುತ್ತದೆ. ಅಲ್ಲಿ ಚಿನ್ನದ ಮನೆಯೇ ಇದೆ. ಸಾವಿರಾರು ಟನ್ ಬಂಗಾರದ ರಾಶಿ ಇದೆ. ಇಡೀ ದೇಶವೇ ಶ್ರೀಮಂತಿಕೆಯಿಂದ ನಳಿಸುವಷ್ಟು ಬಂಗಾರ ಅಡಗಿದೆ ಎಂಬ ನಂಬಿಕೆ ಇದೆ. ಆದ್ರೆ ಆ ಬಾಗಿಲನ್ನ ತೆರೆಯೋದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಸೋನ್ ಬಂಡಾರ್ ಗುಹೆಯ ಬಾಗಿಲ ಮೇಲಿದೆ ಯಾರಿಂದಲೂ ಓದಲು ಸಾಧ್ಯವಾಗದ ಶಂಖಲಿಪಿ, ಯಾರಿಂದಲೂ ಪಠಿಸಲಾಗದ ಮಂತ್ರ ಬೀಜಾಕ್ಷರ. ಎಸ್, ಈ ಬಂಗಾರದ ಗುಹೆಯ ಬಾಗಿಲು ತೆರೆದುಕೊಳ್ಳಬೇಕು ಅಂದರೆ ಅದೊಂದು ಮಂತ್ರವನ್ನ ಹೇಳಬೇಕಂತೆ. ಆ ಮಂತ್ರ ಏನು ಅನ್ನೋದು ಗುಹೆಯ ಬಾಗಿಲ ಮೇಲೆಯೇ ಇದ್ರೂ ಇದನ್ನ ಓದೋದಕ್ಕೆ ಯಾರಿಂದಲೂ ಆಗ್ತಿಲ್ಲ. ಹೋಗ್ಲಿ, ಅದೊಂದು ಲಿಪಿ ಅಂತ ತಿಳಿದುಕೊಳ್ಳೋಣ ಅಂತ ಪುಸ್ತಕಗಳನ್ನ ತಡಕಾಡಿದರೆ ಎದುರಾಗಿದ್ದೆಲ್ಲ ಬರೀ ಚಕಿತ ಚಕಿತ ಚಕಿತ. ಸೋನ್ ಬಂಡಾರ ಗುಹೆಯನ್ನ ದೊಡ್ಡದೊಂದು ಬಂಡೆ ಕಲ್ಲಿನಿಂದ ಮುಚ್ಚಲಾಗಿದೆ. ಹಾಗೆಂದ ಮಾತ್ರಕ್ಕೆ ಆ ಬಂಡೆ ಕಲ್ಲನ್ನ ಸರಿಸಿದ್ರೆ ಸಾಕಲ್ವೇ ಸೋನ್ ಬಂಡಾರ್ ಗುಹೆಯ ಒಳ ಪ್ರವೇಶಿಸಬಹುದು ಅಂತ ಅಂದುಕೊಳ್ಳೋದು ತಪ್ಪು. ಯಾಕಂದ್ರೆ ಆ ಬಂಡೆ ಕಲ್ಲನ್ನ ಮದ್ದು ಗುಂಡುಗಳಿಂದ ಸಿಡಿಸಿದ್ರು ಆ ಕಲ್ಲು ಒಂದಿಂಚು ಅಲುಗಾಡಲಿಲ್ಲ, ಕದಲಲಿಲ್ಲ. ಇದೇ ಕಾರಣಕ್ಕೆ ಬ್ರಿಟಿಷರು ಸೋನ್ ಬಂಡಾರ್ನಲ್ಲಿರುವ ಬಂಗಾರವನ್ನ ಲೂಟಿ ಮಾಡುವಲ್ಲಿ ಸೋಲನ್ನುಂಡಿದ್ದು. ಭಾರತದ ಸಂಪತ್ತನ್ನ
ವರ್ಷಾನುಗಟ್ಲೆ ಕೊಳ್ಳೆ ಹೊಡೆದ ಬ್ರಿಟಿಷರಿಗೆ ಸೋನ್ ಬಂಡಾರ್ನಲ್ಲಿರುವ ಬಂಗಾರದ ರಹಸ್ಯ ತಿಳಿಯಿತು. ಹೇಗಾದ್ರೂ ಮಾಡಿ ಆ ಬಂಗಾರವನ್ನ ಹೊಡೆದು ಬಿಡಬೇಕು ಅಂತ ಅಂದುಕೊಂಡ ಬ್ರಿಟಿಷರು ಖಜಾನೆ ಇದ್ದ ಸ್ಥಳದ ಮಾಹಿತಿ ಪಡೆದು ಅಲ್ಲಿಗೆ ಬಂದು ಬೃಹತ್ ಮದ್ದು ಗುಂಡುಗಳಿಂದ ಗುಹೆಯ ದ್ವಾರ ಒಡೆಯಲು ನೋಡಿದ್ರು. ಎಷ್ಟೇ ಪ್ರಯತ್ನಿಸಿದ್ರು ಬಂಡೆ ಕಲ್ಲು ಪುಡಿ ಪುಡಿ ಆಗ್ಲೇ ಇಲ್ಲ. ಬಂಗಾರ ಬ್ರಿಟಿಷರ ಕೈ ಸೇರಲೇ ಇಲ್ಲ. ಇದಕ್ಕೇನು ಸಾಕ್ಷಿ ಅಂದ್ರ ಇವತ್ತಿಗೂ ಸೋನ್ ಬಂಡಾರ್ ಗುಹೆಯ ದ್ವಾರದ ಮೇಲಿರುವ ಫಿರಂಗಿ ಮೂಲಕ ಹೊಡೆದ ಗುಂಡುಗಳ ಗುರುತು. ಒಟ್ಟಾರೆ ಬಿಹಾರದಲ್ಲಿ ಪುರಾತನ ಗುಹೆಗಳು ಸಾಕಷ್ಟಿದ್ದು ಕೆಲವು ಪ್ರದೇಶಗಳಲ್ಲಿ ಬಂಗಾರದ ನಿಕ್ಷೇಪವಿದೆ ಅನ್ನುವ ಸುದ್ದಿ ಇದೆ. ಅದರಂತೆ ಸೋನ್ ಬಂಡಾರ್ನಲ್ಲೂ ಬಂಗಾರದ ಭಂಡಾರವೇ ಅಡಗಿದೆ ಅನ್ನುವ ನಂಬಿಕೆ ಶತಮಾನಗಳಿಂದಲೂ ಇದೆ. ನಿಜಕ್ಕೂ ಸೋನ್ ಬಂಡಾರ್ ಗುಹೆಯಲ್ಲಿ ಚಿನ್ನ ಇದೆಯೋ ಇಲ್ವೋ ಅನ್ನುವ ವಿಚಾರ ಬೇರೆ, ಆದ್ರೆ ಈ ಜಾಗ ಮಾತ್ರ ಪ್ರವಾಸಿಗರನ್ನ ಸೆಳೆಯುತ್ತಿರುವ ಒಂದು ಅದ್ಭುತ ತಾಣವಾಗಿರೋದಂತೂ ಸತ್ಯ. ಈ ಗುಹೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.